ನಮಸ್ತೆ ಗಿಲ್ಲಿ, ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೇನೆ ಮೇಡಮ್. ಸತ್ಯವಾಗ್ಲೂ ಸಖತ್ ಖುಷಿ ಆಗ್ಬಿಡ್ತು. ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಮ್ಮದೇ ಒಂದು ವಾಹಿನಿಯ ಒಂದು ಪ್ರತಿಭೆ ನೀವು ಒಂಥರ. ಇವತ್ತು ಇಡೀ ಕರ್ನಾಟಕ ಅಷ್ಟೇ ಅಲ್ಲ, ದೇಶ ವಿದೇಶಗಳಲ್ಲೂ ಕೂಡ ನಿಮ್ಮನ್ನ ಜನ ಸಂಭ್ರಮಿಸ್ತಾ ಇದ್ದಾರೆ. ಆ ಖುಷಿಯ ಬಗ್ಗೆ ಹೇಳೋದಾದ್ರೆ, ನಮ್ಮ ಗಿಲ್ಲಿ ಅಂತ ಪ್ರೀತಿ ತೋರಿಸ್ತಾ ಇದ್ದಾರೆ. ಅನ್ಕೊಂಡಿದ್ರೆ ಈ ತರ ಆಗಿದೆ ಮ್ಯಾಜಿಕ್ ಹೊರಗಡೆ ಅಂತ? ನಮ್ ತಾಯಿ ಅಣ್ಣಗೂ ಅನ್ಕೊಂಡಿರಲಿಲ್ಲ ಮೇಡಮ್. ಸತ್ಯವಾಗ್ಲೂ ಹೆಂಗೆ ಈಗ ನನ್ಗೆ ನಂಬಕೈತಿ. ನೀವು ನಂಬ್ತಿರೋ ಬಿಡ್ತೀರಿ. ಇವಾಗ ಬೆಳಿಗ್ಗೆ ನಾನು ನಿದ್ದೆನೆ ಮಾಡಿದ್ರೆ ನೈಟ್ ಎಲ್ಲ ಫುಲ್ಲು ನೋಡ್ಕೊಂಡು ಸಂಭ್ರಮ ಎಲ್ಲ ನೋಡ್ಕೊಂಡು ನನಗ್ ನಾನೇ ಖುಷಿ ಪಟ್ಕೊಂಡು. ಒಂದ್ ಪ್ರಾಬ್ಲಮ್ ಏನು ಅಂದ್ರೆ ಕಣ್ಣೀರ್ ಬರಲ್ಲ ಹಾಳಾದ್ದು ನಂಗೆ. ಅದ್ ಯಾವಾಗ ಬರುತ್ತೇನೋ ಗೊತ್ತಿಲ್ಲ. ಅದು ಇದು ಗಂಟೆಯಲ್ಲಿ ಸಿಗಾಕಬಿಡುತ್ತೆ ಬಂದು. ಅಳುಕು ಆಗಲ್ಲ, ನಗುಕ್ಕೂ ಆಗಲ್ಲ, ಈ ತರ. ಯಪ್ಪ, ಅದು ಹೇಳಕ್ ಆಗಲ್ಲ ಬಿಡಿ. ಅಲ್ಲ, ನಿಮ್ಮನ್ನ ಇದು ಮೇ ಬಿ ಹಿಸ್ಟ್ರಿ ಅಂತಾನೆ ಹೇಳ್ಬೋದು. ಲಾಠಿ ಚಾರ್ಜ್ ನಿಮ್ಮನ್ನ ನೋಡ್ಬೇಕು ಅಂತ ಹೇಳಿ, ನಿಮ್ಮ ಗೆಲುವಿಗೋಸ್ಕರ ಹೊರಗಡೆ ಲಾಠಿ ಚಾರ್ಜ್ ಆಗ್ತಿತ್ತು. ಈ ಎಲ್ಲ ಇನ್ಫಾರ್ಮೇಶನ್ ನಿಮ್ಗೆ ಗೊತ್ತಿತ್ತಾ ಅಂತ? ಸತ್ಯವಾಗ್ಲೂ ಗೊತ್ತಿಲ್ಲ ಮೇಡಮ್. ಒಳಗಡೆ ಒಂದ್ 3-4 ಜನ, 5-6 ಜನ, ಲಾಸ್ಟ್ ವೀಕ್ 6 ಜನ ಇದ್ದು. ಒಳಗಡೆ ಒಂದು ಮನೆ ಸೆಟ್ ಹಾಕಿದ್ರು, ಅಲ್ಲಿ ಒಳಗಡೆ ಇದೀವಿ, ನೆಕ್ಸ್ಟ್ ಯಾರು ಈ ತರ ಅದು ಮೈಂಡ್ ಅಲ್ಲಿ ಇರೋದು. ಬಟ್ ಹೊರಗಡೆ ಹಿಂಗ್ ಐತೆ ಅಂತ ಸತ್ಯವಾಗ್ಲೂ ಗೊತ್ತಿರಲಿಲ್ಲ. ಯಾರು ಮೇಡಮ್, ನಾನು ಸತ್ಯವಾಗ್ಲೂ ಯಾವ್ದೋ ಊರಲ್ಲಿ ಯಾವ್ದೋ ಹಳ್ಳಿಲಿ ಇದ್ದವನು, ಒಂದು ಪ್ರತಿಭೆ ಹಂಗೆಲ್ಲ ಇದ್ ಮಾಡಿ ಹಂಗೆಲ್ಲ ನನ್ ಎತ್ತಿ ಮೆರೆಸ್ತಾರೆ ಅಂದ್ರೆ ಅವ್ರು ಋಣನ ಯಪ್ಪ ತೀರ್ಸೋಕೆ ಆಗಲ್ಲ. ಈ ಜನ್ಮ ಅಲ್ಲ, 10-100 ಜನ್ಮ ಇದ್ರು ತೀರ್ಸೋಕಾಗಲ್ಲ ಮೇಡಮ್. ಆ ತರ ಒಂದು ನಾನು ನಿದ್ದೆನೆ ಮಾಡಿಲ್ಲ ಇನ್ನುವೆ. ಹೌದಾ? ಇಲ್ಲ, ಒಂದ್ 2 ದಿನ ನಿದ್ದೆ ಇರಲ್ಲ ಬಿಡಿ ನಿಮ್ಗೆ. ನಿದ್ದೆ ಮಾಡಕ್ ಬಿಡಲ್ಲ ಬಿಡಿ ಫ್ಯಾನ್ಸ್. ಕಷ್ಟ ಇದೆ ಇವಾಗ. ಟ್ಯಾಟೋ ಹಾಕ್ಸ್ಕೊಂಡಿದ್ದು ಮೇ ಬಿ ನನ್ಗೆ ಗೊತ್ತಿರೋ ಪ್ರಕಾರ ಈ ಸೈನಿಕರು ಕಾಶ್ಮೀರದಲ್ಲಿ, ಆ ಗಡಿ ಕಾಯೋ ಸೈನಿಕರು ಅಲ್ಲಿ ನಿಂತು ನಿಮ್ಗೆ ಓಟ್ ಹಾಕಿ ಗಿಲ್ಲಿ ಗೆಲ್ಲಿ ಅಂತ ಹೇಳಿದ್ದು. ಅವ್ರಿಗೆ ಏನ್ ಹೇಳ್ತೀರಾ? ಸೈನಿಕರು ಕೂಡ ಈ ಸತಿ ವೋಟ್ ಮಾಡಿದ್ದಾರೆ, ಪೊಲೀಸರುಗಳು ವೋಟ್ ಮಾಡಿದ್ದಾರೆ. ಇದನ್ನೇ ಏನ್ ಹೇಳೋದಕ್ಕೆ? ಇದು ಮೇ ಬಿ ಯಾವ್ದು ಈ ಸೀಸನ್ ಅಲ್ಲಿ ಯಾರಿಗೂ ಆಗಿಲ್ಲ, ನಿಮಗ್ ಮಾತ್ರ ಅನ್ಸುತ್ತೆ. ಹಾ ಮೇಡಮ್, ಅದು ನನ್ನ ಪುಣ್ಯ ಮೇಡಮ್, ನನ್ನ ಭಾಗ್ಯ ಅದು. ಅವರು ಪಾಪ ಅಲ್ಲೇ ಎಷ್ಟೋ ಕಷ್ಟ ಇರ್ತದೆ, ಏನೋ ಇರ್ತದೆ ಪಾಪ. ಅವರು ನನ್ನ ಪರವಾಗಿ ಒಂದು ವಿಡಿಯೋ ಮಾಡಿ ಅದ್ ನೋಡಿ ಹಾಕ್ತಾರೆ ಅಂದ್ರೆ ಅದಕ್ಕಿಂತ ಪುಣ್ಯ ಏನೈತೆ ಮೇಡಮ್. ಅದ್ ನಮ್ಮ ಮಾತಲ್ಲಿ ನಾನು ಏನ್ ಹೇಳಿದ್ರು ಅದು ಮಾತೇ ಆಗ್ಬಿಡ್ತದೆ, ಎಕ್ಸ್ಪ್ರೆಸ್ ಮಾಡೋಕೆ ಆಗುದಿಲ್ಲ. ಅದೇಯಪ್ಪ ತಲೆ ಕೆಟ್ಟು ಕೆರೆ ಹಿಡ್ದೋಯ್ತದೆ. ಯಾಕೆ ಇವು ಇಷ್ಟೊಂದು ಪ್ರೀತಿ? ಆಮೇಲೆ ಒಂದೊಂದ್ ಟೈಮ್ ಭಯ ಸ್ಟಾರ್ಟ್ ಆಗ್ಬಿಡ್ತದೆ. ಅಯ್ಯೋ, ಇಷ್ಟು ಪ್ರೀತಿ ತೋರಿಸ್ತಾರಲ್ಲ, ಇದು ಉಳಿಸ್ಕೊತೀನೋ ಇಲ್ವೋ, ಆ ಯೋಗ್ಯತೆ ನನ್ಗಿದೆ ಇಲ್ವೋ, ಭಯನೇ ಜಾಸ್ತಿ ಸ್ಟಾರ್ಟ್ ಆಗ್ಬಿಡ್ತದೆ. ಅಲ್ಲ, 100% ಸುದೀಪ್ ಸರ್ ಕೂಡ 10 ಲಕ್ಷ ಅನೌನ್ಸ್ ಮಾಡಿದ್ರು. ಇದು ಕೂಡ ಒಂಥರ ಹಿಸ್ಟ್ರಿ ಅಂತಾನೆ ಅನ್ಸುತ್ತೆ. ಅವರು ಕೂಡ ಪ್ರೀತಿಯಿಂದ ನಿಮ್ಮನ್ನ ತಿಂತಾ ಇದ್ರು. ಅವ್ರ ಬಗ್ಗೆ, ಸುದೀಪ್ ಸರ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಸುದೀಪ್ ಅಣ್ಣ ಗ್ರೇಟ್ ಮೇಡಮ್. ಅವ್ರ 12 ಸೀಸನ್ ನಡ್ಸ್ಕೊಂಡ್ ಬಂದಿರೋರು. ಅವರೇ ಪ್ರೀತಿಯಿಂದ ನನಗೆ ಇಷ್ಟು ಗಿಲ್ಲಿಗೆ 10 ಲಕ್ಷ. ಅವ್ರೇನು 10 ಲಕ್ಷ ಅನ್ನೋದಕ್ಕಿಂತ ಅವ್ರು ಹೇಳಿದ್ರಲ್ಲ, ಗಿಲ್ಲಿ ಚೆನ್ನಾಗಿ ಆಡೋನೆ, ಈ ಸೀಸನ್ ನಂಗೆ ತುಂಬಾ ಇಷ್ಟ ಆಯ್ತು ಅಂತ ಹೇಳ್ಬಿಟ್ಟು ಒಂದು ಅನೌನ್ಸ್ ಮಾಡೋದ್ರಲ್ಲ, ಅಷ್ಟು ಸಾಕು ಮೇಡಮ್ ನನ್ನ ಲೈಫ್ಗೆ. ಅವ್ರಿಗೆ ನಾವೆಲ್ಲ ಅವ್ರ ನೋಡ್ಕೆ ಬೆಳೆದವ್ರು. ಅಂದ್ರೆ ಸುದೀಪ್ ಅಣ್ಣನ್ ಮುಂದೆ ನಿಂತ್ಕತೀವಿ ಅಂತಾನು ಕನಸು ಕಾಣ್ತಿರ್ಲಿಲ್ಲ. ಅವ್ರ ಮುಂದೆ ನಿಂತ್ಕೊಂಡು ಹಂಗೆಲ್ಲ ಮಾತಾಡಿ ಅವರಿಂದ ಪ್ರಶಂಸೆ ತಗೊಂಡೇವೆ ಅಂದ್ರೆ ಗ್ರೇಟ್ ಅಲ್ಲ ಮೇಡಮ್. ಗಿಲ್ಲಿ ಅವರ 5 ವರ್ಷದ ಹಿಂದೆ ನಾನು ನಿಮ್ಮನ್ನ ಇಂಟರ್ವ್ಯೂ ಮಾಡಿರೋದು. ಇವತ್ತಿಗೂ ಅದೇ ಒಂದು 5 ವರ್ಷ, 3-4 ವರ್ಷ ಹಿಂದೆ ಅನ್ಸುತ್ತೆ. ಅದೇ ಒಂದ್ ಮಾತು ಇವಾಗ್ಲೂ ಇದೆ, ಕೇಳೋಕೆ ತುಂಬಾ ಖುಷಿ ಅನಿಸ್ತಾ ಇದೆ. ಈ ಸಂದರ್ಭ ನಿಮ್ ಜೊತೆ ಇದ್ರಲ್ಲ, ಅವ್ರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀರಾ? ನಿಮ್ಮ ವಂಶದ ಕೂಡಿನ ಗೆಲ್ಸಿದ್ರಿ ಕೊನೆಗೂ. ಸತ್ಯವಾಗ್ಲೂ ತುಂಬಾ ಖುಷಿ ಆಯ್ತು ಮೇಡಮ್. ಎಲ್ಲಾರ ಕಡೆಯಿಂದನೂ ಕಂಟೆಸ್ಟೆಂಟು ಎಲ್ಲಾರು ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿದ್ರು ಮೇಡಮ್. ಸತ್ಯವಾಗ್ಲೂ ಕಂಟೆಸ್ಟೆಂಟ್ಗಳು ಇವ್ರದ್ದು ಆ ಟೈಮ್ಗೆ ಹಂಗ ಅನ್ಸುದು ಅವ್ರ ಮೇಲೆ ಕೋಪ ದ್ವೇಷ ಅಂತ. ಹೊರಗಡೆ ಬಂದ್ಮೇಲೆ ಎಲ್ಲಾರು ಫ್ರೆಂಡು, ಎಲ್ಲಾರು ಸ್ನೇಹಿತರು. ಹೊರಗಡೆ ಬಂದ್ಮೇಲೆ ಎಲ್ಲಾರು ಒಂಥರ ಎಮೋಷನ್ ಆಗ್ಬಿಟ್ರು, ಗಿಲ್ಲಿ ಗೆಲ್ತಾನೆ ಅಂತ. ಅದೆಲ್ಲ ನೋಡಿದಾಗ ಅಯ್ಯೋ, ಅದೆಲ್ಲ ಒಳಗಡೆ ಇದ್ದಾಗ ಹಂಗೆಲ್ಲ ಅನ್ಸುದು. ಅಂದ್ರೆ ದ್ವೇಷ ಇದೆಲ್ಲ ಎಷ್ಟು ಶಾಶ್ವತ ಅಲ್ಲ ಅನಿಸ್ತು ಮೇಡಮ್. ಅಶ್ವಿನಿ ಮೇಡಮ್ ನೆನ್ಪು ಮಾಡ್ಕೊಳ್ಳೋದಾದ್ರೆ, ಸರಿ ಸಮವಾಗಿ ನಿಂತಿದ್ರು, ನಿಮ್ಮನ್ನ ನಗಿಸ್ತಾ ಇದ್ರು. ಅವ್ರ ಬಗ್ಗೆ ಮಾತಾಡೋದಾದ್ರೆ, ಅವರು ಕಾಂಪಿಟೇಟರ್ ಮೇಡಮ್. ಅಪ್ಪ ಅಮ್ಮ ನಿಮ್ಗೆ ಗೊತ್ತಿಲ್ಲ, ಎಷ್ಟೋ ಜನ ಅಭಿಮಾನಿಗಳು ನಿಮ್ ಮನೆ ಮುಂದೆ ಹೋಗಿ ನಿಂತ್ಕೋತಾ ಇದ್ರು, ಮನೇಲಿ ಮಾತಾಡಿಸ್ತಿದ್ರು, ಟ್ಯಾಟೋ ಹಾಕಿಸ್ಕೊಂಡು ನಿಲ್ಸ್ತಾ ಇದ್ರು. ಅಪ್ಪ ಅಮ್ಮ ಅವ್ರನ್ನು ಕೂಡ ಮಕ್ಕಳಾಗಿ ನೋಡಿ ಕಳಿಸ್ತಾ ಇದ್ರು. ಅಪ್ಪ ಅಮ್ಮನ ಬಗ್ಗೆ ಮಾತಾಡಿದ್ರು, ಎಷ್ಟು ಖುಷಿ ಪಟ್ರು? ಅಪ್ಪ ಅಮ್ಮ ಏನ್ ಹೇಳಿದ್ರು ಅಂತ? ಅವರಿಂದಲೇ ಮೇಡಮ್ ನಾವು ಅವ್ರು ಖುಷಿ ಪಟ್ರೆ. ಈಗ ಸ್ಟೇಜ್ ಮೇಲೆ ಕರ್ಸು ಮಾತಾಡಿಸಿದಾಗ ಅವ್ರ ಮಕ್ಕಳು ಒಂದ್ ನಗು ಬರುತ್ತಲ್ಲ, ಅದೇ ಅಲ್ಟಿಮೇಟ್ ಗೋಲ್. ಯಾವ ಸ್ಟಾರ್ಗೂ ಇಲ್ಲದಂತ ಅಭಿಮಾನಿಗಳು ಕ್ರಿಯೇಟ್ ಆಗಿದ್ದಾರೆ. ಯಾರೋ ಹೇಳ್ತಾ ಇದ್ರು ಹಿಂಗೆ, ಒಬ್ರು ಆರ್ಟಿಸ್ಟ್, ನೆತ್ತಿಗೆ ಏರದಿದ್ರೆ ಸಾಕು, ಗಿಲ್ಲಿ ಹೆಂಗಿದಾರೆ ಹಂಗಿದ್ರೆ ನಾವು ಮೆರೆಸ್ತೀವಿ ಅಂತ. ಇದನ್ನ ಹೇಗ್ ತಗೊಳ್ತೀರಾ ನೀವು ಅಂತ? ಅದೆಲ್ಲ ನನ್ ಪುಣ್ಯ ಮೇಡಮ್.
ಅವ್ರ ಪಾಪ ನಂದವ್ರೆ ಅಂದ್ರೆ ಹಾ. ಅವ್ರು ಚಿರಋಣಿ ಆಗಿರ್ಬೇಕು ಮೇಡಮ್ ಅಷ್ಟೇ. ನಿಮ್ಗೆ ಗೊತ್ತಾ ಶಿವಣ್ಣ ಸಪೋರ್ಟ್ ಮಾಡಿದಾರೆ ನಿಮ್ಗೆ ಇಲ್ಲಿ ನಮ್ ಜೊತೆ ಅಯ್ಯೋ. ಸುದ್ದಿಗೋಷ್ಠಿಲಿ ಮಾತಾಡಿದ್ರು ಆ ಮ್ಯಾಟರ್ ಗೊತ್ತಾ? ಹಾ? ವಿಡಿಯೋ ನೋಡ್ದೆ ಹಾ. ವಿಡಿಯೋ ನೋಡ್ದೆ. ಆಮೇಲೆ ರಾಕಿಂಗ್ ಸ್ಟಾರ್ ಯಶ್ ಅವ್ರ ತಾಯಿ ಪರ್ಸನಲಿ ನನಗೆ ಹೇಳಿದ್ದಾರೆ ಗಿಲ್ಲಿ ಬಂದ ತಕ್ಷಣ ನನಗೆ ಫೋನಲ್ಲಿ ಮಾತಾಡ್ಬೇಕು ಅಂತ ಹೇಳಿ. ಅವ್ರ ಜೊತೆ ಯಾವಾಗ ಮಾತಾಡ್ತೀರಾ? ಯಾವಾಗ ಬೇಕಾದ್ರೂ ಮಾತಾಡೋದು. ಇಲ್ಲ, ರಾಕಿಂಗ್ ಸ್ಟಾರ್ ಯಶ್ ಅವ್ರ ಅಮ್ಮ ಹೇಳಿದ್ದಾರೆ, ನನಗೆ ಹೇಳಿದ್ದಾರೆ ಖುದ್ದಾಗಿ ಯಶೋಧ ಪೂಜಾರಿ, ಗಿಲ್ಲಿ ಅವ್ರು ಬಂದ ತಕ್ಷಣ ನನಗೆ ಅವ್ರ ಹತ್ರ ಮಾತಾಡ್ಬೇಕು ಅಂತ ಹೇಳಿದ್ದಾರೆ. ಇಲ್ಲ ಮಾತಾಡುವ ಮೇಡಮ್, ಯಾವಾಗ ಬೇಕಾದ್ರೂ ಅವರು ನಮ್ ಪುಣ್ಯ ಮೇಡಮ್, ಅದೆಲ್ಲ ಸತ್ಯ ಹೋಗ್ಲು. ಅವ್ರಂಗಂದ್ರು ಅಂದ್ರೆ ಅದಕ್ಕಿಂತ ಭಾಗ್ಯ ಏನೇನ್ಬೇಕು ಮೇಡಮ್ ನಮ್ಗೆ. ಓಕೆ, ಶಿವಣ್ಣನ್ ಪ್ರೀತಿಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ? ನಾನ್ ಫೇವ್ರೇಟ್ ನಮ್ ಶಿವಣ್ಣ. ನಾವು ಕಾಲ್ ದುಳ್ಗು ಸಮಯ ಇಲ್ಲ ನಾವು, ಆದ್ರೂ ನಮ್ ಫೇವ್ರೇಟ್ ಎನರ್ಜಿ. ಅಪ್ಪ ಅವ್ರ ಸಪೋರ್ಟ್ ಅಂತೂ ಮರೆಯದೇ ಇಲ್ಲ ಮೇಡಮ್. ನಾನು ಸತ್ಯ ಹೋಗ್ಲು ನಾನು ಸಾಯೋವರೆಗೂ. ಅವ್ರನ್ನ ಮೀಟ್ ಮಾಡೋದು ಯಾವಾಗ ಮೇಡಮ್? ಸತ್ಯ ರೀಸೆಂಟ್ಲಿ ಮೀಟ್ ಮಾಡಿ ನಿಮ್ಗೆ ವಿಡಿಯೋ ಕಳಿಸ್ತೀನಿ ನೋಡಿ. ಇಲ್ಲ, ನಾವೆಲ್ಲ ಬರ್ಬೇಕಲ್ಲ. ಮೀಟ್ ಮಾಡಿ ಹೆಂಗಿದ್ರು ವಾಟ್ಸಪ್ ಅಲ್ಲಿ ಇದ್ರೆ ಅಲ್ವಾ, ಮೀಟ್ ಮಾಡ್ಬಿಟ್ಟು ಫಸ್ಟ್ ನಿಮ್ಗೆ ವಿಡಿಯೋ ಕಳಿಸ್ತೀನಿ. ಓಕೆ, ಲಾಸ್ಟ್ ಫೈನಲಿ ಈ ಎಲ್ಲಾ ಪ್ರೀತಿ, ಈ ಎಲ್ಲ ಇದನ್ನ ನೋಡಿ ನಿಮ್ಮ ಮಾತು ಕೊನೆಯದಾಗಿ. ಪಾಪ ನೀವು ರೆಸ್ಟ್ ಮಾಡ್ಬೇಕು, ನಿದ್ದೆ ಮಾಡಿ. ಪ್ರತಿ ಸಲ ಅದನ್ನೇ ಹೇಳ್ತಾ ಇದೀನಿ, ನಿಮ್ಗೂ ಅದನ್ನೇ ಹೇಳ್ತೀನಿ. ನನ್ನ ಹೆಣ ಬೀಳೋವರೆಗೂ ಕನ್ನಡಿಗರ ಋಣ ಮರೆಯಲ್ಲ. ಸೂಪರ್. ನನ್ನ ಜೀವನ ಇರೋವರೆಗೂ ನಾನು ಉಳಿಸ್ಕೊಬಿಟ್ರೆ ಸಾಕು. ನಿಮ್ಗೆ ಗೊತ್ತಾ, ದೊಡ್ಡ ಮಕ್ಳುಗಳಿಗೆಲ್ಲ ದೊಡ್ಡವ ಹಾಡು ಬಹಳ ಫೇವರೇಟ್ ಆಗಿದೆ. ಮ್ಯಾಟ್ರ್ ಗೊತ್ತಾ ನಿಮ್ಗೆ? ಗೊತ್ತಾಯ್ತು ಈಗ ಆಚೆ ಬಂದ್ಮೇಲೆ. ಎಸ್ ಗಿಲ್ಲಿ, ರೆಸ್ಟ್ ಮಾಡಿ, ಒಳ್ಳೇದಾಗ್ಲಿ. ನಿಮ್ಮ ಮುಂದಿನ ಜರ್ನಿಗಳು ಸೂಪರ್ ಆಗ್ಲಿ, ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿ. ಜಿ ಕನ್ನಡ ನ್ಯೂಸ್ ಕಡೆ ನಿಮ್ಗೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮೇಡಮ್. ಗಿಲ್ಲಿ, ಓಕೆ ಗಿಲ್ಲಿ, ಯಾವಾಗ ನೀವ್ ನಮ್ಗೆ ಸಿಗೋದು? ಕಣ್ಣಾರೆ ನೋಡೋದು ಯಾವಾಗ? ನೀವೇ ಹೇಳ್ಬಿಡಿ, ಎಲ್ಲಿ ಸಿಗ್ತೀರಾ? ನಿಮ್ಮ ಮನೆ ಹತ್ರ ಬಂದ್ರೆ ಸಿಗ್ತೀರಾ? ಮೇಡಮ್ ಬನ್ನಿ, ನಾಳೆ ಸಿಗೋಣ. ಓಕೆ ಗಿಲ್ಲಿ, ಓಕೆ, ಆಲ್ ದಿ ಬೆಸ್ಟ್ ಗಿಲ್ಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೀರಿಯಸ್ಲಿ ಯಶ್ ಅವ್ರ ಅಮ್ಮ ನಿಮ್ಮ ಹತ್ರ ಮಾತಾಡ್ಬೇಕಂತೆ. ಮೇಡಮ್ ಸತ್ಯವಾಗ್ಲು ನಾನು ಅದನ್ನೇ ಕಾಯ್ತಾ ಇರೋದು. ನನ್ನ ಹತ್ರ ಹೇಳಿದ್ದಾರೆ, ಏನ್ ಮಾಡೋಣ ಮೇಡಮ್? ಮಾತಾಡುವ ಮೇಡಮ್. ಓಕೆ, ನಾನು ನಿಮ್ಗೆ ಫ್ರೀ ಮಾಡ್ಕೊಡ್ತೀನಿ. ಇಲ್ಲ, ಅವ್ರು ಹೇಳಿದಾರೆ ನಂಗೆ, ನೀವು ಆರಾಮಾಗಿ ಮುಗಿಸ್ಕೊಳ್ಳಿ. ಇಲ್ಲ ಅವ್ರ ನಂಬರ್ ಕೊಡಮ್ಮ ಅಂತಾನು ಹೇಳಿದ್ರು ನನ್ಗೆ. ಇಲ್ಲ, ನನಗೆ ಫೋನ್ ಮಾಡಕ್ ಹೇಳು ಅಂತಾನು ಹೇಳಿದಾರೆ. ನೋಡ್ಕೊಂಡು ನನಗೆ ಹೇಳಿ, ನೀವು ಫ್ರೀ ಆದ್ಮೇಲೆ ಮೆಸೇಜ್ ಹಾಕ್ತೀನಿ ನಾನು. ಓಕೆನಾ? ಸ್ವಲ್ಪ ಇದಾಗ್ಲಿ, ಇವತ್ತು ಹೋಗ್ಲಿ, ನಾಳೆ ನೋಡಿ, ನಾಳೆ ಮಾಡಿ. ಸರಿ, ಓಕೆ, ಬಾಯ್.